ನಾವು ಇವತ್ತಿನ ವಿಡಿಯೋದಲ್ಲಿ ಎ.ಜೆ. ಕ್ರಾನಿನ್ ಅವರು ಬರೆದಿರುವಂತಹ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಐ ಎವರ್ ಮೇಡ್ ಅನ್ನುವಂತಹ ಶಾರ್ಟ್ ಸ್ಟೋರಿನ ಡಿಸ್ಕಸ್ ಮಾಡೋಣ. ಎ.ಜೆ. ಕ್ರಾನಿನ್ ಅವರು ಸ್ಕಾಟಿಷ್ ಡಾಕ್ಟರ್ ಆಗಿರ್ತಾರೆ ಮತ್ತು ಪಾಪ್ಯುಲರ್ ನಾವೆಲಿಸ್ಟ್ ಆಗ್ತಾರೆ 28th ಸೆಂಚುರಿಯಲ್ಲಿ. ಅವರು ಬಿಫೋರ್ ಫುಲ್ ಟೈಮ್ ರೈಟರ್ ಆಗೋಕ್ಕಿಂತ ಮುಂಚೆ ಆ್ಯಸ್ ಎ ಫಿಸಿಷಿಯನ್ ಆಗಿ ವರ್ಕ್ ಮಾಡಿರ್ತಾರೆ. ಸೊ ಇವ್ರ ಸ್ಟೋರಿ ಏನಿದೆ ಬೇಸಿಕಲಿ ಮೆಡಿಕಲ್ ಎಕ್ಸ್ಪೀರಿಯನ್ಸ್ ಮೇಲೆ ಬೇಸ್ ಆಗಿರುವಂಥ ಸ್ಟೋರೀಸ್ ಆಗಿರುತ್ತೆ. ಮತ್ತು ಇವ್ರ ರೈಟಿಂಗ್ ಏನಿರುತ್ತೆ ಸಿಂಪಲ್ ಲ್ಯಾಂಗ್ವೇಜನ್ನು ಯೂಸ್ ಮಾಡ್ತಾರೆ ಮತ್ತು ರಿಯಲಿಸ್ಟಿಕ್ ಕ್ಯಾರೆಕ್ಟರ್ಸ್ ಬಗ್ಗೆ ಬರೀತಾರೆ ಮತ್ತು ಸ್ಟ್ರಾಂಗ್ ಮಾರಲ್ ವ್ಯಾಲ್ಯೂಸನ್ನು ಸ್ಟೋರಿ ಮೂಲಕ ಒಂದು ಮೆಸೇಜನ್ನು ನೀಡ್ತಾರೆ. ಮತ್ತು ಇವ್ರ ವರ್ಕ್ಸ್ ಏನಾಗಿರುತ್ತೆ ಬೇಸಿಕಲಿ ಥೀಮ್ಸ್ ಅಂತ ನೋಡಿದರೆ ಕಂಪ್ಯಾಷನ್ ಅಂತ ಇರ್ಬೋದು, ದಯೆ, ಹಾನೆಸ್ಟಿ, ಪ್ರಾಮಾಣಿಕತೆ, ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯ, ಈ ರೀತಿ ಫೇಮಸ್ ಥೀಮ್ಸ್ ಆಗಿರುತ್ತೆ. ಮತ್ತು ಇವರು ಬರೆದಿರುವಂತಹ ಫೇಮಸ್ ವರ್ಕ್ಸ್ ಅಂತ ನೋಡಿದರೆ ನಾವೆಲ್ಸ್ ಅಂತ ಹೇಳಿದರೆ ದ ಸಿಟಾಡೆಲ್ ಅಂತ ಬರೆದಿದ್ದಾರೆ, ಹೇಟರ್ಸ್ ಕ್ಯಾಸಲ್ ಅಂತ ಬರೆದಿದ್ದಾರೆ, ನೆಕ್ಸ್ಟು ದ ಕೀಸ್ ಆಫ್ ದಿ ಕಿಂಗ್ಡಮ್ ಅಂತ ಬರೆದಿದ್ದಾರೆ. ಏನು ಈ ಸ್ಟೋರಿ ಇದೆ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಐ ಎವರ್ ಮೇಡ್ ಅನ್ನೋದು ಒಂದು ಇನ್ಸ್ಪೈರಿಂಗ್ ಆಟೋಬಯೋಗ್ರಫಿಕಲ್ ಶಾರ್ಟ್ ಸ್ಟೋರಿ ಆಗಿರುತ್ತೆ. ಸೊ ಏನು ಅವ್ರ ಸ್ವಂತ ಜೀವನದಲ್ಲಿ ಅವರಿಗೆ ಆಗಿರುವಂತಹ ಅನುಭವನ ಸ್ಟೋರಿ ಮೂಲಕ ಅವರು ಪ್ರೆಸೆಂಟ್ ಮಾಡಿದ್ದಾರೆ. ಇಲ್ಲಿ ಅವರು ಟ್ರೂ ಲೈಫ್ ಎಕ್ಸ್ಪೀರಿಯನ್ಸನ್ನು ಇಲ್ಲಿ ನಮ್ಮ ಜೊತೆ ಶೇರ್ ಮಾಡಿದ್ದಾರೆ. ಸೊ ಅವರು ಒಂದು ಸಕ್ಸಸ್ಫುಲ್ ರೆಸ್ಪೆಕ್ಟೆಡ್ ಮ್ಯಾನನ್ನ ಶಿಪ್ಪಲ್ಲಿ ಮೀಟ್ ಆಗ್ತಾರೆ. ಸೊ ಆ ವ್ಯಕ್ತಿ ಯಾರಾಗಿರ್ತಾರೆ ಅಂತ ಹೇಳಿದರೆ ಒನ್ ಟೈಮಲ್ಲಿ ಆ ವ್ಯಕ್ತಿ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಬಂದಿರ್ತಾನೆ. ಸೊ ಅಂಥ ವ್ಯಕ್ತಿನ ಇವರು ಡಾಕ್ಟರ್ ಸೇವ್ ಮಾಡಿರುತ್ತಾರೆ. ಸೊ ಇವಾಗ ಅವನು ತುಂಬ ಸಕ್ಸಸ್ಫುಲ್ ಪರ್ಸನ್ ಆಗಿರ್ತಾನೆ. ಸೊ ಇದು ಏನು ತೋರಿಸುತ್ತೆ ಅಂತ ಹೇಳಿದರೆ ಈ ಸ್ಟೋರಿಯಲ್ಲಿ ಇಂಪಾರ್ಟೆನ್ಸ್ ಆಫ್ ಕೈಂಡ್ನೆಸ್ ಇರ್ಬೋದು, ಕಂಪ್ಯಾಷನ್, ಫರ್ಗಿವ್ನೆಸ್ ಅನ್ನೋದು ಒಂದು ವ್ಯಕ್ತಿಗೆ ಇನ್ನೊಂದು ಸೆಕೆಂಡ್ ಚಾನ್ಸನ್ನು ಕೊಡಬೇಕು, ಇನ್ನೊಂದು ಅವಕಾಶ ಕೊಡಬೇಕು, ಅವರನ್ನು ಕ್ಷಮಿಸಬೇಕು, ಅವ್ರು ತಪ್ಪು ಮಾಡಿರೋದನ್ನು ಕ್ಷಮಿಸಿ ಇನ್ನೊಂದು ಅವಕಾಶ ಕೊಟ್ಟರೆ ಅವ್ರ ಜೀವನದಲ್ಲಿ ಬದಲಾಗ್ತಾರೆ ಅನ್ನೋವಂಥದ್ದು ಕಾನ್ಸೆಪ್ಟನ್ನ ಈ ಸ್ಟೋರಿ ಮೂಲಕ ಅವರು ಹೇಳಿದ್ದಾರೆ. ಓಕೆ, ಸೊ ಯಾರಿಗಾದರೂ ನೀಡಲಿದ್ದರೆ ಅವರಿಗೆ ಹೆಲ್ಪ್ ಮಾಡೋದು ಗ್ರೇಟೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಇಲ್ಲಿ ಹೇಳಿದ್ದಾರೆ ಈ ಸ್ಟೋರಿ ಮೂಲಕ. ಸೊ ಸ್ಟೋರಿ ಟೈಟಲ್ ಏನಿದೆ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಐ ಹ್ಯಾವ್ ಎವರ್ ಮೇಡ್ ಅನ್ನುವಂಥದ್ದು. ಇಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದರೆ ಅವರು ಹಣನ ಇನ್ವೆಸ್ಟ್ ಮಾಡ್ತಾ ಇಲ್ಲ, ಬಟ್ ಏನು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂದರೆ ಕೈಂಡ್ನೆಸ್ ಮತ್ತು ಅಂಡರ್ಸ್ಟ್ಯಾಂಡಿಂಗ್. ಓಕೆ, ದಯೆ ಕೊಡೋದಾಗಿರ್ಬೋದು, ಒಬ್ಬರಿಗೆ ಕೈಂಡ್ನೆಸ್ಸನ್ನು ತೋರಿಸೋದಾಗಿರೋದು ಅದೇ ಒಂದು ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಸೊ ಇಲ್ಲಿ ಅದು ಏನು ರೈಟರ್ ಏನಿರ್ತಾರೆ ಅದು ಇನ್ವೆಸ್ಟ್ ಮಾಡಿರ್ತಾರೆ. ಒಬ್ಬ ಯಂಗ್ ಮ್ಯಾನ್ ಜೀವನದಲ್ಲಿ ಅಲ್ಲಿ ಹೋಪ್ಸನ್ನ ಕಳ್ಕೊಂಡಿರ್ತಾನೆ, ಅವನಿಗೆ ಏನು ಕರುಣೆನ ತೋರಿಸಿರ್ತಾರೆ, ದಯೆನ ತೋರಿಸಿರ್ತಾರೆ. ಸೊ ಅದೊಂದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಇಲ್ಲಿ ಅವರು ರೈಟರ್ ಹೇಳ್ತಾರೆ. ಸೊ ಅದರಿಂದ ಏನಾಯಿತು, ಆ ಮ್ಯಾನಿನ ಲೈಫ್ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ಅವನು ತುಂಬ ಒಳ್ಳೆ ಸಕ್ಸಸ್ಫುಲ್ ವ್ಯಕ್ತಿ ಆಗ್ತಾನೆ ಮತ್ತು ತುಂಬ ಒಳ್ಳೆ ವ್ಯಕ್ತಿ ಆಗ್ತಾನೆ ಅನ್ನೋದು ಈ ಸ್ಟೋರಿಯಲ್ಲಿ ನೋಡ್ಬೋದು. ಸೊ ಇಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದರೆ ಸೊ ಶೋವಿಂಗ್ ಕೈಂಡ್ನೆಸ್ ಆಗಿರ್ಬೋದು, ಕಂಪ್ಯಾಷನ್ ಆಗಿರ್ಬೋದು, ಅದನ್ನು ನಾವು ಇಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ಇಲ್ಲಿ ಆಥರ್ ಹೇಳಿದ್ದಾರೆ. ಈ ಸ್ಟೋರಿಯಲ್ಲಿ ಮೇಜರ್ ಕ್ಯಾರೆಕ್ಟರ್ಸ್ ಅಂತ ಹೇಳಿದರೆ ಡಾಕ್ಟರ್ ಎ.ಜೆ. ಕ್ರಾನಿನ್ ಆಗಿರ್ತಾರೆ, ಆಥರ್ ಹಿಮ್ಸೆಲ್ಫ್ ಆಗಿರ್ತಾರೆ. ಸೊ ಇವರು ನರೇಟರ್ ಆಗಿರ್ತಾರೆ. ಸೊ ಇಲ್ಲಿ ಕಂಪ್ಯಾಷನೇಟ್ ಡಾಕ್ಟರ್ ಆಗಿರ್ತಾರೆ. ಸೊ ಇವರು ನಂಬ್ತಾರೆ ಏನು ಅಂದರೆ ಜನರಿಗೆ ಒಂದು ಸೆಕೆಂಡ್ ಚಾನ್ಸನ್ನು ಕೊಡಬೇಕು ಅಂತ ಇಲ್ಲಿ ಅವರು ನಂಬ್ತಾರೆ. ನೆಕ್ಸ್ಟ್ ಇಲ್ಲಿ ಯಂಗ್ ಡಾಕ್ಟರ್ ಆಗಿರ್ತಾರೆ. ಸೊ ಅನ್ನೆಮ್ಡ್ ಜೆಂಟಲ್ ಮ್ಯಾನ್ ಆಗಿರ್ತಾರೆ. ಸೊ ಇವರು ಬ್ರಿಲಿಯಂಟ್ ಮೆಡಿಕಲ್ ಸ್ಟೂಡೆಂಟ್ ಆಗಿರ್ತಾರೆ. ಬಟ್ ಅವರು ಅಂದರೆ ಕೆಟ್ಟ ಹ್ಯಾಬಿಟ್ಸನ್ನು ಡೆವಲಪ್ ಮಾಡ್ಕೊಂಡು ಬಿಟ್ಟಿರ್ತಾರೆ. ಗ್ಯಾಮ್ಲಿಂಗಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಸೊ ಅದರಿಂದ ಅವರಿಗೆ ಫೈನಾನ್ಷಿಯಲ್ ಟ್ರಬಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ, ಅವರು ಸೂಸೈಡ್ ಅಟೆಂಪ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಈ ಸ್ಟೋರಿ ಬಿಗಿನ್ ಆಗುತ್ತೆ. ಎ.ಜೆ. ಕ್ರಾನಿನ್ ಅವರು ನಮ್ಮ ಆಥರ್ ಏನಿದ್ದಾರೆ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಒಂದು ಲಕ್ಸುರಿ ಶಿಪ್ಪಲ್ಲಿ ಟ್ರಾವೆಲ್ ಮಾಡ್ತಿದ್ದಾರೆ. ನ್ಯೂಯಾರ್ಕ್ ಟು ಯುರೋಪಿಗೆ ಹೋಗ್ತಾ ಇದ್ದಾರೆ ಅವರು. ಸೊ ಈ ಜರ್ನಿಯಲ್ಲಿ ಅವರು ಒಬ್ಬ ವ್ಯಕ್ತಿನ ನೋಟಿಸ್ ಮಾಡ್ತಾರೆ. ಸೊ ಡಿಸ್ಟಿಂಗ್ವಿಶ್ಡ್ ಅಂದರೆ ತುಂಬ ವೆಲ್ ನೋನ್ ಪರ್ಸನ್, ಪಾಪ್ಯುಲರ್ ಪರ್ಸನ್. ಓಕೆ, ಸೊ ಡಿಸ್ಟಿಂಗ್ವಿಶ್ಡ್ ಅಂತ ಹೇಳಿದರೆ ಇಲ್ಲಿ ಗೌರವಾನ್ವಿತ ಅಂತ ಜೆಂಟಲ್ ಮ್ಯಾನ್ ಇರ್ತಾರೆ. ತುಂಬ ಹೈಲಿ ರೆಸ್ಪೆಕ್ಟೆಡ್ ಪರ್ಸನ್ ಆಗಿರ್ತಾರೆ. ಎಲ್ಲರೂ ತುಂಬ ರೆಸ್ಪೆಕ್ಟ್ ಮಾಡ್ತಿರ್ತಾರೆ ಅವರಿಗೆ. ಸೊ ಆ ವ್ಯಕ್ತಿ ಏನಿರ್ತಾನೆ ತುಂಬ ಕೈಂಡ್ ಇರ್ತಾನೆ. ಓಕೆ, ಚಿಯರ್ಫುಲ್ ಆಗಿರ್ತಾನೆ, ಖುಷಿಯಾಗಿ ಕೈಂಡಾಗಿ ಇರ್ತಾನೆ. ಓಕೆ, ತುಂಬ ದಯೆನ ತೋರಿಸ್ತಾನೆ, ಜನರಿಗೆ ಹೆಲ್ಪ್ ಮಾಡ್ತಾ ಇರ್ತಾನೆ ಮತ್ತು ತುಂಬ ಪೊಲೈಟ್ ನೇಚರ್ ಆಗಿರುತ್ತೆ ಅವ್ರದ್ದು. ಓಕೆ, ಅದನ್ನೆಲ್ಲ ಆ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ ಆ ವ್ಯಕ್ತಿದು ತುಂಬ ಇಂಪ್ರೆಸ್ ಮಾಡುತ್ತೆ ಆಥರ್ಗೆ. ಸೊ ಒಂದು ಸಂಜೆ ಏನು ಮಾಡ್ತಾರೆ ಅಂದರೆ ಆ ಜೆಂಟಲ್ ಮ್ಯಾನ್ ಇರ್ತಾರೆ, ರಿಕ್ವೆಸ್ಟ್ ಮಾಡ್ತಾರೆ, ಕ್ರಾನಿನ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾರೆ ಆಥರ್ಗೆ ಒಂದು ಪ್ರೈವೇಟ್ ಮೀಟಿಂಗ್ ಅಂದರೆ ಗುಪ್ತವಾಗಿ ಅವ್ರ ಜೊತೆ ಪ್ರೈವೇಟಾಗಿ ಮಾತಾಡಬೇಕು ಅಂತ ಅವರು ರಿಕ್ವೆಸ್ಟ್ ಮಾಡ್ತಾರೆ. ಓಕೆ ಆಯಿತು ಅಂತ ಅವರು ಓಕೆ ಅಂತ ಒಪ್ಕೊಳ್ತಾರೆ. ಅವರು ಕಾನ್ವರ್ಸೇಷನ್ ಸ್ಟಾರ್ಟ್ ಆಗುತ್ತೆ ಅವ್ರ ಮಧ್ಯ. ಸೊ ಅವರು ರಿಮೈಂಡ್ ಮಾಡ್ತಾರೆ ಕ್ರಾನಿನ್ ಅವ್ರಿಗೆ, ಅವರು ಬಹಳಷ್ಟು ವರ್ಷಗಳ ಹಿಂದೆ ಅವರು ಮೀಟ್ ಆಗಿದ್ದಾರೆ ಅಂತ ಇಲ್ಲಿ ಹೇಳ್ತಾರೆ. ಸೊ ಆಥರ್ಗೆ ನೆನಪಾಗಲ್ಲ. ಓಕೆ,
ಹಿ ಕುಡ್ ನಾಟ್ ರಿಮೆಂಬರ್ ಹಿಮ್ ಅಟ್ ಫಸ್ಟ್ ಅವರಿಗೆ ಗೊತ್ತಾಗಲ್ಲ ಯಾರು ಅಂತ ಏನೋದು ಗೊತ್ತಾಗಲ್ಲ. ಮತ್ತು ಜೆಂಟಲ್ಮ್ಯಾನ್ ಇವಾಗ ಹೇಳ್ತಾರೆ ಅವ್ರು ಯಾರು ಅಂತ ಹೇಳಿದರೆ, ತುಂಬ ವರ್ಷಗಳ ಹಿಂದೆ ಅವರು ಒಂದು ಮೆಡಿಕಲ್ ಸ್ಟೂಡೆಂಟ್ ಆಗಿರ್ತಾರೆ ಮತ್ತು ತುಂಬ ಇಂಟೆಲಿಜೆಂಟ್ ಇರ್ತಾರೆ. ಆದರೆ ಅವರು ಒಂದು ಬ್ಯಾಡ್ ಕಂಪನಿ ಜೊತೆ ಸೇರ್ಕೊಂಡು ಬಿಟ್ಟಿರ್ತಾರೆ. ಓಕೆ, ಸೊ ಮತ್ತು ಗ್ಯಾಂಬಲಿಂಗಿಗೆ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಓಕೆ, ಗ್ಯಾಂಬಲಿಂಗಿಗೆ ಅಡಿಕ್ಟ್ ಆಗಿಬಿಟ್ಟು ಜನರ ಹತ್ರ ಸಾಲ ಎಲ್ಲ ಮಾಡ್ತಿರ್ತಾರೆ ಅವರು. ಓಕೆ, ಸೊ ಮತ್ತು ಕಳ್ತನ ಮಾಡ್ತಿರ್ತಾರೆ, ದುಡ್ಡನ್ನು ಸ್ಟೋಲ್ ಮಾಡ್ತಿರ್ತಾರೆ. ಓಕೆ, ಅದನ್ನು ಏನು ಅವರಿಗೆ ಕೊಟ್ಟಿರ್ತಾರೆ ದುಡ್ಡನ್ನು, ಅದನ್ನು ಸಾಲ ಮಾಡಿ ಅಥವಾ ಅವರಿಗೆ ಕೊಟ್ಟಿರುವಂಥ ಹಣನ ಏನು ಮಾಡ್ತಾರೆ, ಗ್ಯಾಂಬಲಿಂಗ್ನಲ್ಲಿ ಹಾಕ್ತಾ ಇರ್ತಾರೆ. ಸೊ ಇದನ್ನೆಲ್ಲ ಅವರಿಗೆ ಗಿಲ್ಟ್ ಮತ್ತು ಫಿಯರ್ ಕಾಡ್ತಾ ಇರುತ್ತೆ. ಅದಕ್ಕೋಸ್ಕರ ಅವರು ಡಿಸೈಡ್ ಮಾಡ್ತಾರೆ ಅವ್ರ ಲೈಫನ್ನು ಎಂಡ್ ಮಾಡ್ಕೊಳ್ಬೇಕು, ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಅವರು ಡಿಸೈಡ್ ಮಾಡ್ಕೊಂಡಿರ್ತಾರೆ. ಅವರು ಸೂಸೈಡ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಡಾಕ್ಟರ್ ಕ್ರಾನಿನ್ ಅವರಿಗೆ ಮೀಟ್ ಮಾಡಿರ್ತಾರೆ. ಓಕೆ, ಹೇಳ್ತಾರೆ ಅವರು ಏನೇನು ಸಮಸ್ಯೆನ ಅವರು ಫೇಸ್ ಮಾಡಿದ್ದಾರೆ ಅಂತ. ಡಾಕ್ಟರ್ ಕ್ರಾನಿನ್ ಅವರು ಅವರಿಗೆ ಬೈಯೋದಿಲ್ಲ ಮತ್ತು ಅವರಿಗೆ ಪೊಲೀಸವರಿಗೆ ಹ್ಯಾಂಡ್ ಓವರ್ ಮಾಡಲ್ಲ. ಬಟ್ ಪೇಷೆಂಟ್ಲಿ ಅವ್ರ ಸಮಸ್ಯೆನ ಅವರು ಕೇಳ್ತಾರೆ. ಓಕೆ, ಅವರು ಮಾಡಿರೋವಂಥ ತಪ್ಪು ಏನಾಗಿದೆ ಅವ್ರಿಗೆ ರಿಯಲೈಸ್ ಆಗಿದೆ ಮತ್ತು ಅವರು ಡೀಪ್ಲಿ ಶೇಮ್ ಆಗಿದ್ದಾರೆ ಮತ್ತು ಅವ್ರಿಗೆ ಗಿಲ್ಟ್ ಇದೆ ಅನ್ನೋದು, ಪಶ್ಚಾತ್ತಾಪ ಇದೆ ಅನ್ನೋದು ಡಾಕ್ಟರ್ ಕ್ರಾನಿನ್ಗೆ ಗೊತ್ತಾಗುತ್ತೆ. ಸೊ ಅವರು ಡಿಸೈಡ್ ಮಾಡ್ತಾರೆ ಈ ವ್ಯಕ್ತಿಗೆ ಇನ್ನೊಂದು ಚಾನ್ಸನ್ನು ನಾವು ಕೊಡಬೇಕು, ಬದುಕೋಕೆ ಇನ್ನೊಂದು ಚಾನ್ಸನ್ನು ಕೊಡಬೇಕು ಅಂತ ಇಲ್ಲಿ ಅವರು ಅಂದ್ಕೊಳ್ತಾರೆ. ಸೊ ಕ್ರಾನಿನ್ ಏನು ಮಾಡ್ತಾರೆ ಅಂದರೆ, ಏನು ಅವರು ಕಳ್ತನ ಮಾಡಿರ್ತಾರೆ ಆ ಹಣನ ಇವರೇ ಪೇ ಬ್ಯಾಕ್ ಮಾಡ್ತಾರೆ. ಸೊ ಇವ್ರ ಪಾಕೆಟಿಂದ ಇವರೇ ಸ್ವಂತ ದುಡ್ದಿರೋಂಥ ಹಣನ ಅವರಿಗೆ ಕೊಡ್ತಾರೆ ಮತ್ತು ಅವರು ಎನ್ಕರೇಜ್ ಮಾಡ್ತಾರೆ, ಪ್ರೋತ್ಸಾಹ ಮಾಡ್ತಾರೆ ಆ ಯಂಗ್ ಮ್ಯಾನ್ಗೆ. ಹೊಸ ಜೀವನನ ಸ್ಟಾರ್ಟ್ ಮಾಡು ಅಂತ ಹೇಳ್ತಾರೆ ಮತ್ತು ಅಡ್ವೈಸ್ ಮಾಡ್ತಾರೆ. ಪಾಸ್ಟಲ್ಲಿ ನೀನು ಮಾಡಿರುವಂಥ ತಪ್ಪುಗಳನ್ನೆಲ್ಲ ಮತ್ತೆ ಮುಂದೆ ಮಾಡಬೇಡ, ಅದರಿಂದ ಏನು ಲೆಸನನ್ನು ಕಲ್ತು ಹೊಸ ಜೀವನ ಸ್ಟಾರ್ಟ್ ಮಾಡು ಮತ್ತು ಹಾನೆಸ್ಟಾಗಿ ವರ್ಕ್ ಮಾಡು, ಹೊಸ ಜೀವನನ ಕಟ್ಕೋ ಅಂತ ಒಳ್ಳೆಯ ಒಂದು ಕ್ಯಾರೆಕ್ಟರ್ನ ಬಿಲ್ಡ್ ಮಾಡು ಅಂತ ಹೇಳಿ ಅವರಿಗೆ ಅಡ್ವೈಸ್ ಮಾಡಿರ್ತಾರೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಆ ಯಂಗ್ ಮ್ಯಾನ್ ಅವರು ಡಾಕ್ಟರ್ ಅಡ್ವೈಸ್ ಮಾಡಿರೋದನ್ನು ಎಕ್ಸೆಪ್ಟ್ ಮಾಡ್ಕೊತಾರೆ, ಸಿನ್ಸಿಯರಾಗಿ ಎಕ್ಸೆಪ್ಟ್ ಮಾಡ್ಕೊತಾರೆ. ಅವ್ರು ಹೇಳಿರೋ ರೀತಿಯೇ ಅವರು ವರ್ಕ್ ಹಾರ್ಡ್ ಮಾಡ್ತಾರೆ, ಅಂದರೆ ತುಂಬ ವರ್ಕ್ ಮಾಡ್ತಾರೆ ಮತ್ತು ಅವರು ವೀಕ್ನೆಸ್ಸನ್ನು ಓವರ್ಕಮ್ ಮಾಡ್ತಾರೆ. ತುಂಬ ಕಂಪ್ಲೀಟಾಗಿ ಹಾರ್ಡ್ ವರ್ಕ್ ಮಾಡಿ ಸ್ಟಡೀಸನ್ನು ಮುಂದುವರಿಸಿ ಚೆನ್ನಾಗಿ ಓದ್ತಾರೆ. ಅದಾದಮೇಲೆ ಅವರು ಒಂದು ಸಕ್ಸಸ್ಫುಲ್ ಡಾಕ್ಟರ್ ಆಗ್ತಾರೆ. ಸೊ ಅವರು ಲೈಫನ್ನು ಅವರು ಡಿವೋಟ್ ಮಾಡ್ತಾರೆ, ಅಂದರೆ ಪೋರ್ ಪೀಪಲ್ಗೆ, ಬಡವರಿಗೆ ಹೆಲ್ಪ್ ಮಾಡಬೇಕು, ನೀಡಿ ಇರೋರಿಗೆ ಹೆಲ್ಪ್ ಮಾಡಬೇಕು ಅಂತ ಅವರು ಅಲ್ಲಿಂದ ಜೀವನನ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಅವ್ರ ಕೈಂಡ್ನೆಸ್ಸು, ಜನಸಿಟಿ ಏನು ಮಾಡಿರುತ್ತೆ, ತುಂಬ ರೆಸ್ಪೆಕ್ಟನ್ನು ತಂದು ಕೊಟ್ಟಿರುತ್ತೆ, ತುಂಬ ಗೌರವಿಸ್ತಾ ಇರ್ತಾರೆ ಜನರೆಲ್ಲ. ಎಲ್ಲೇ ಹೋದ್ರೂ ಅವರಿಗೆ ತುಂಬ ರೆಸ್ಪೆಕ್ಟಿಂದ ನೋಡ್ತಿರ್ತಾರೆ. ಸೊ ಆ ಜೆಂಟಲ್ಮ್ಯಾನ್ ಕ್ರಾನಿನ್ಗೆ ಹೇಳ್ತಾರೆ ಅವ್ರ ಲೈಫ್ ಕಂಪ್ಲೀಟ್ಲಿ ಚೇಂಜ್ ಆಯಿತು ಅಂತ ಹೇಳಿ ಹೇಳ್ತಾರೆ. ಬಿಕಾಸ್ ಒನ್ ಆ್ಯಕ್ಟ್ ಆಫ್ ಕಂಪ್ಯಾಷನ್, ಅವ್ರು ತೋರಿಸಿರುವಂಥ ದಯೆ, ಕೈಂಡ್ನೆಸ್ಸಿಂದ ಅವ್ರ ಲೈಫೇ ಚೇಂಜ್ ಆಯಿತು ಅಂತ ಹೇಳಿ ಆ ವ್ಯಕ್ತಿ ಹೇಳ್ತಾರೆ. ಸೊ ಈ ಕ್ರಾನಿನ್ ಅವರು ಅವರಿಗೆ ಪನಿಷ್ಮೆಂಟ್ ಕೊಟ್ಟಿದ್ದರೆ ಮತ್ತು ಅವ್ರಿಗೆ ಕ್ಷಮೆ ಕೊಡಲಿಲ್ಲ ಅಂತ ಇದ್ದಿದ್ರೆ ಇವತ್ತು ಅವರು ಸತ್ತೋಗಿರ್ತಾಯಿದ್ರು ಅಂತ ಇಲ್ಲಿ ಹೇಳ್ತಾರೆ. ಹಿ ಮೇ ಕಮಿಟೆಡ್ ಸೂಸೈಡ್ ಅಂತ ಇಲ್ಲಿ ಹೇಳ್ತಾರೆ. ಆದರೆ ಅವರು ಆ ರೀತಿ ಮಾಡಿಲ್ಲ, ಅವರನ್ನು ಕ್ಷಮಿಸಿ ಹೊಸ ಜೀವನ ಸ್ಟಾರ್ಟ್ ಮಾಡೋದಕ್ಕೆ ಅಡ್ವೈಸ್ ಮಾಡಿದರು, ಹೆಲ್ಪ್ ಮಾಡಿದರು. ಅದಕ್ಕೋಸ್ಕರ ಇವತ್ತು ಅವರು ತುಂಬ ಸಕ್ಸಸ್ಫುಲ್ ಡಾಕ್ಟರ್ ಆಗಿದ್ದಾರೆ ಅಂತ ಇಲ್ಲಿ ಅವರು ಹೇಳ್ತಾರೆ. ಸೊ ಅದಕ್ಕೆ ಇಷ್ಟೊಂದು ಫ್ಯೂಚರ್ ಅಚೀವ್ಮೆಂಟ್ಸನ್ನು ಅವರು ಮಾಡಿದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಕ್ರಾನಿನ್ಗೆ ರಿಯಲೈಸ್ ಆಗುತ್ತೆ ಒಂದು ಸ್ಮಾಲ್ ಅಮೌಂಟ್ ಆಫ್ ಮನಿ ಮತ್ತು ಹಿ ಸ್ಪೆಂಟ್ ಆನ್ ಸೇವ್ ಎ ಯಂಗ್ ಮ್ಯಾನ್ಸ್ ಲೈಫ್. ಓಕೆ, ಅವರು ಸ್ಮಾಲ್ ಅಮೌಂಟ್ ಆಫ್ ಮನಿ ಏನು ಮಾಡಿದರು, ಆ ವ್ಯಕ್ತಿಗೆ ಕೊಟ್ಟಿದ್ದರು, ಅದು ಮತ್ತು ಅವರು ಕೈಂಡ್ನೆಸ್ಸನ್ನು ತೋರಿಸಿದ್ರು ಅಂತ ಇಲ್ಲಿ ಹೇಳ್ತಾರೆ. ಗ್ರೇಟೆಸ್ಟ್ ಇನ್ವೆಸ್ಟ್ಮೆಂಟ್ ಆಫ್ ಹಿಸ್ ಲೈಫ್ ಅಂತ ಅವರು ಅಂದ್ಕೊಳ್ತಾರೆ. ಅದು ಆ ರೀತಿ ಮಾಡೋದ್ರಿಂದ ಏನಾಯಿತು, ಹೋಪ್ಲೆಸ್ ಪರ್ಸನ್ ಏನಿದ್ದ ಒಬ್ಬ ನೋಬಲ್ ಹ್ಯೂಮನ್ ಬೀಯಿಂಗ್ ಆಗಿ ಇವತ್ತು ಜೀವನನ ನಡೆಸ್ತಾ ಇದ್ದಾನೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಮತ್ತು ಅವರು ಕೌಂಟ್ಲೆಸ್ ಪೀಪಲ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅನ್ನೋದು ನೋಡ್ತಾರೆ ಅವರು. ಸೊ ಅವರೇನು ಅವತ್ತು ಮಾಡಿರುವಂಥ ಒಳ್ಳೆಯ ಕೆಲಸ ಏನು ಮಾಡಿದ್ದಾರೆ ಇವತ್ತು ಅದರದ್ದು ಪ್ರತಿಫಲನ ನೋಡ್ತಾ ಇದ್ದಾರೆ ಅಂತ ನೋಡ್ಬೋದು ನಾವು ಕ್ರಾನಿನ್ ಅವರು. ಸೊ ನಾವು ಸ್ಟೋರಿನ ಕನ್ಕ್ಲೂಷನ್ ಮಾಡ್ಬೋದು. ಏನಿದೆ, ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಐ ಹ್ಯಾವ್ ಎವರ್ ಮೇಡ್ ಅನ್ನೋದು ಒಂದು ಲೆಸನ್ಸನ್ನು ನಮಗೆ ಕಲಿಸುತ್ತೆ, ಒಂದು ಮೆಸೇಜನ್ನು ಕೊಡುತ್ತೆ. ಸೊ ರಿಯಲ್ ವೆಲ್ತ್ ಅಂತ ಹೇಳಿದರೆ ಮನಿ ಆಗಿರೋಲ್ಲ, ಬಟ್ ಒಂದು ಕೈಂಡ್ನೆಸ್ ಆಗಿರುತ್ತೆ, ಒಂದು ಹ್ಯುಮ್ಯಾನಿಟಿನ ನಾವು ತೋರಿಸ್ತೀವಿ. ಅದು ಒಬ್ಬ ವ್ಯಕ್ತಿ ಜೀವನನೇ ಕಂಪ್ಲೀಟಾಗಿ ಚೇಂಜ್ ಮಾಡುತ್ತೆ. ನಾವು ಆ್ಯಕ್ಟ್ ಆಫ್ ಫರ್ಗಿವ್ನೆಸ್ ಆಗಿರ್ಬೋದು, ಕ್ಷಮಿಸೋದಾಗಿರ್ಬೋದು, ಒಂದು ಪರ್ಸನ್ ಲೈಫ್ ಮೇಲೆ ಯಾವ ರೀತಿ ಅದು ಪ್ರಭಾವ ಬೀಳುತ್ತೆ, ಅವ್ರ ಲೈಫ್ ಯಾವ ರೀತಿ ಚೇಂಜ್ ಆಗುತ್ತೆ ಅನ್ನೋದು ನೋಡ್ಬೋದು. ಸೊ ಇಲ್ಲಿ ಈ ಸ್ಟೋರಿ ರಿಮೈಂಡ್ಸ್ ಮಾಡುತ್ತೆ ಹೆಲ್ಪಿಂಗ್ ಅದರ್ಸ್ ಈಸ್ ಗ್ರೇಟೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಫಾರ್ ದ ಆಥರ್
ಒಬ್ಬರಿಗೆ ಸಹಾಯ ಮಾಡೋದು ಏನಿದೆ ಅದು ಒಂದು ಗ್ರೇಟೆಸ್ಟ್ ಹೆಲ್ಪ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದ್ರ ರಿವಾರ್ಡ್ ಏನಿದೆ ಮಲ್ಟಿಪಲ್ ಆಗುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಸೊ ನಾವು ಇವತ್ತು ಒಂದು ಸಲ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದು ಇವಾಗ ನಾವು ಒಬ್ಬರಿಗೆ ಹೆಲ್ಪ್ ಮಾಡಿದರೆ ಸೊ ಮುಂದೆ ಆ ವ್ಯಕ್ತಿ ಬಹಳಷ್ಟು ಜನಗೆ ಹೆಲ್ಪ್ ಮಾಡೋ ರೀತಿ ಆಗುತ್ತೆ ಅನ್ನೋದು ಇಲ್ಲಿ ಹೇಳ್ಬೋದು. ಸೊ ಒಬ್ಬ ಒಳ್ಳೆ ಕೆಲಸನ ಒಂದು ಸಮಾಜಕ್ಕೆ ಅವರು ಮಾಡಬಹುದು ಅಂತ ಈ ರೀತಿ ಈ ಸ್ಟೋರಿ ಮೂಲಕ ನಮಗೆ ಹೇಳಿದ್ದಾರೆ. ಈ ಸ್ಟೋರಿಯಲ್ಲಿ ಮೇಜರ್ ಥೀಮ್ಸ್ ನೋಡಿ, ಕೈಂಡ್ನೆಸ್ ಮತ್ತು ಕಂಪ್ಯಾಷನ್, ಸೆಕೆಂಡ್ ಚಾನ್ಸ್, ರಿಡಂಪ್ಷನ್ ಅಂತ ಹೇಳಿದರೆ ಪಶ್ಚಾತ್ತಾಪ ಪಡೋದು, ಓಕೆ, ಫರ್ಗಿವ್ನೆಸ್, ಹೋಪ್, ಹ್ಯುಮ್ಯಾನಿಟಿ, ಮಾರಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಈ ಸ್ಟೋರಿಯಲ್ಲಿ ಮೇಜರ್ ಥೀಮ್ಸ್ ಆಗಿದೆ.